ನಾನು ವಿಜಯ್ ಅಶೋಕ್. ನಾನ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಪುಣೆ ವಾರಿಯರ್ಸ್. ಮೈ ನೇಮ್ ಇಸ್ ವಿಜೆ ಅಮಿತ್. ನಾನ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಚೆನ್ನೈ ಸೂಪರ್ ಕಿಂಗ್ಸ್. ಎಸ್, ಇವತ್ತು ಗೆಲ್ಲೋದು ಪುಣೆ ವಾರಿಯರ್ಸ್. ಇವತ್ತು ಗೆಲ್ಲೋದು ಚೆನ್ನೈ ಸೂಪರ್ ಕಿಂಗ್ಸ್. ಲಾಸ್ಟ್ ಟೈಮು ನಮ್ಮ ಮೇಲೆ ಪೈಪೋಟಿ ಆದಾಗ ಗೆದ್ರ ಎಲ್ಲ ಈ ಸಲ ಗೆಲ್ತೇವೆ. ಚಾನ್ಸೇ ಇಲ್ಲ. ಅದೇ ಲಾಸ್ಟ್ ಟೈಮ್ ನಮ್ ಕಡೆ ಆಡಿದ್ರಲ್ಲ ಪ್ಲೇಯರ್ಸ್, ಅದರಲ್ಲಿ ಒಬ್ಬ ಪ್ಲೇಯರ್ ಬಗ್ಗೆ ಮಾತಾಡ್ಲೇಬೇಕು. ಅವನ ಹೆಸರು ಸ್ಟೀವನ್ ಸ್ಮಿತ್. ಮಾತಾಡಮ್ಮ ಕೇಳೋಣ. ಏನಮ್ಮ ಆಡ್ದ ಅವನು 22 ಬಾಲ್ಗೆ 44 ರನ್. ನಮ್ ಕಡೆ ನೋಡ್ತಿಲ್ಬ ರವೀಂದ್ರ ಜಡೇಜಾ 44 ರನ್. ಆದ್ರೆ ತಗೊಂಡಿದ್ ಬಾಲ್ 26. ಅಬ್ಬ 4 ಬಾಲ್ ಎಕ್ಸ್ಟ್ರಾ ತಾನೆ, ಆದ್ರೂ ಸೇಮ್ ಸ್ಕೋರ್ ಹೊಡ್ದಿಲ್ವ 44. ಅಲ್ಲ ಕಣ, ಏನೋ ಸ್ಮಿತ್ ಬಗ್ಗೆ ಬಹಳ ಬಿಲ್ಡಪ್ ಕೊಡ್ತಾ ಇದ್ಯಾ. ಅವನ ಬಗ್ಗೆ ನಮ್ಗೆ ಅವನ ಬಂಡವಾಳ ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ಯಾ. ಹೇಳ್ತೀನಿ ಕೇಳಮ್ಮ. 2010 ರಾಯಲ್ ಚಾಲೆಂಜರ್ಸ್ ಟೀಮ್ ಇದೆಯಲ್ಲ, ಅವರು ರೈಡರ್ ಬದಲು ಇವನ್ನ ರೀಪ್ಲೇಸ್ಮೆಂಟ್ ಆಗಿ ತಗೊಂಡ್ರಮ್ಮ. ಆಮೇಲೆ 2011 ಕೊಚ್ಚಿ ಟೀಮ್ನವ್ರು ತಗೊಂಡ್ರು. ಆದ್ರೆ ಇವನು ಕಾಲು ನೋವು ಆಪರೇಷನ್ ಅನ್ಕೊಂಡು ಆ ವರ್ಷ ಮ್ಯಾಚ್ ಆಡದೆ ಟೈಮ್ ಪಾಸ್ ಮಾಡ್ಬಿಟ್ಟ. 2011 ಪಾಪ ಕೊಚ್ಚಿ ಟೀಮ್ ಬ್ಯಾನ್ ಆಗೋಯ್ತು. ಆಮೇಲೆ ಅಲ್ಲಿದ್ರಲ್ಲ ಪ್ಲೇಯರ್ಸ್, ಅವ್ರಿಗೆಲ್ಲ ಹರಾಜ್ಗಿಟ್ರು. ಯಾವ ಒಂದು ಟೀಮು ಆ ನಿಮ್ಮ ಸ್ಮಿತ್ ಅವನ್ನ ಒಂಚೂರು ಮೂಸು ಕೂಡ ನೋಡ್ಲಿಲ್ಲ ಕಣ. ಪಾಪ ನೊಣ ಹೊಡ್ಕೊಂಡು ಕೂತಿದ್ದ. ಅವನು ಇವತ್ತಿನ ದಿನ ನಿಮ್ಮ ಟೀಮಲ್ಲಿ ಇದ್ದಾನೆ ಅನ್ನೋದಕ್ಕೆ ಕಾರಣ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ಯಾ. ನಿಮ್ಮ ಟೀಮಲ್ಲಿ ಅವ್ನು ಯಾವನೋ ಒಬ್ಬ ಪ್ಲೇಯರ್ ಇದ್ನಪ್ಪ, ಏನೋ ಅವನ ಹೆಸರು? ಮಿಚೆಲ್ ಮಾರ್ಷ್. ಆ ಮಿಚೆಲ್ ಮಾರ್ಷ್ಗೆ ಇವನು ರಿಪ್ಲೇಸ್ಮೆಂಟ್. ಇವನೊಬ್ಬ ರಿಪ್ಲೇಸ್ಮೆಂಟ್ ಆಟಗಾರ, ನಾಟ್ ರಿಯಲ್ ಆಟಗಾರ. ರೀಪ್ಲೇಸ್ಮೆಂಟ್ ಆಟಗಾರ ಆದ್ರೂ ಕೂಡ ರಿಯಲ್ ಆಟಗಾರ ತರ ಆಡ್ತಾ ಇದ್ದಾನಮ್ಮ. ಪುಣೆ ವರ್ಸಸ್ ಬಾಂಬೆ ಆಡ್ಬೇಕಾದ್ರೆ 32 ಬಾಲ್ಗೆ 39 ರನ್ ಹೊಡೆದ್ಬಿಟ್ಟು ಆ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನಿಸ್ಕೊಂಡು ನಮ್ಮ ಟೀಮಿನ ಗೆಲುವಿಗೆ ಕಾರಣ ಆಗಿದ್ದಾನೆ. ಇನ್ ಮುಂದೆನೂ ಕಾರಣ ಆಗ್ತಾ ಇರ್ತಾನೆ, ಯಾಕೆಂದ್ರೆ ಅವನಲ್ಲಿ ಅಷ್ಟೊಂದು ಸಾಮರ್ಥ್ಯ ಇದೆಯಮ್ಮ. ಅಲ್ಲ, ನಿಮ್ ಜಡೇಜಾ ಬಗ್ಗೆ ನನ್ಗೇನು ಗೊತ್ತಿಲ್ಲ ಅಂತ ಅನ್ಕೊಡ್ತೀಯಾ? ನಿಮ್ ಜಡೇಜಾಗ ಒಂದು ಕಾಯಿಲೆ ಇದೆ. ಅದರ ಹೆಸರು ಬ್ರೈನ್ ಫೇಡ್ ಅಂತ. ಅಂದ್ರೆ ಸಡನ್ ಆಗಿ ಅವ್ನ ಮೈಂಡ್ ಬ್ಲಾಂಕ್ ಆಗ್ಬಿಡುತ್ತೆ. ಸಿಲ್ಲಿ ಕಾಯಿಲೆ. ಈ ಸಿಲ್ಲಿ ಕಾಯಿಲೆನೆ ಸೀರಿಯಸ್ ಆಗ್ಬಿಟ್ಟು. ಇಂಗ್ಲೆಂಡ್ ಜೊತೆ ಮ್ಯಾಚ್ ಆಡ್ತಾ ಇರ್ಬೇಕಾದ್ರೆ ಟೈ ಆಗುವಂತಹ ಮ್ಯಾಚ್ ಅದು. ಅಂತ ಮ್ಯಾಚ್ ಅಲ್ಲಿ 4 ಓವರ್ ಥ್ರೋಗಳು ಎಸ್ತಿದ್ದಾನೆ. ಮತ್ತೆ ಅವ್ನ ಬ್ರೈನ್ ಶಾರ್ಪ್ ಆಗಿಲ್ಲ ಅಂತ ಕಾಣುತ್ತೆ. ಚಿಕ್ಕ ಮಕ್ಕಳಿಗೆ ಬೂಸ್ಟ್ ಕುಡಿಸ್ತಾರೆ ಗೊತ್ತಾ? ಅದೇ ರೀತಿ ಇವತ್ತು ಮ್ಯಾಚ್ ಸ್ಟಾರ್ಟ್ ಆಗಕ್ ಮುಂಚೆ ಅಂಡೆಗಟ್ಲೆ ಬೂಸ್ಟ್ ಕುಡಿಸ್ರಿ. ಇದಾದ್ರೆ ಬ್ರೈನ್ ಫೇಡ್ ಆಗ್ಬಿಟ್ಟು. ಇಲ್ಲ ಕಣಲ್ಲಿ, ಈ ವರ್ಷ ಎಷ್ಟು ದುಡ್ಡು ಕೊಟ್ಬಿಟ್ಟು ಅವನ್ನ ಕೊಡ್ಕೊಂಡಿದ್ದೀರಾ? ಎಷ್ಟು? 10 ಕೋಟಿ ರೂಪಾಯಿ. ಆದ್ರೂ ಕೂಡ ಎಲ್ಲರೂ ಅವ್ನಿಗೆ ಎಷ್ಟು ದುಡ್ಡು ಕೊಟ್ಟಿದಾರೋ ಅದಕ್ಕೆ ತಕ್ಕಂಗೆ ಅವ್ನು ಆಡ್ತಿಲ್ಲ, ಅವ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ತೋರಿಸ್ತಿಲ್ಲ, ಅವನ ಕಡೆಯಿಂದ ಒಳ್ಳೆ ಇನ್ನಿಂಗ್ಸ್ ನೋಡಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಅವನಲ್ಲಿ ರೋಷನೇ ಬರ್ತಾ ಇಲ್ವಲ್ಲ. ರೋಷ ಬಹಳ ಕಮ್ಮಿ ಇದೆ. ಉಪ್ಪು ಹುಳಿ ಖಾರ ಚೆನ್ನಾಗಿ ತಿನ್ಸ್ರು. ನೀನ್ ಹಿಂಗೆ ಬಿಟ್ರೆ ನಮ್ಮ ಟೀಮ್ಲಿರೋ ಪ್ಲೇಯರ್ಸ್ ರೋಷನ್ ಇಲ್ಲ ಅಂತ ಹೇಳ್ಬಿಡ್ತೆ ಕಣಲೇ. ಮಾತು ಬೇಡಮ್ಮ, ಮ್ಯಾಚ್ ನೋಡಮ್ಮ. ನೋಡೋದೇನ್ ಬಂತು, ಆಡೇ ಬಿಡ್ತೀನಮ್ಮ. ಪುಣೆ ವಾರಿಯರ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್.